ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್ ಲವೇಬಲ್ ಲಿಶು ಮೀಡಿಯಾ. ಆ್ಯಂಡ್ ನೀವೆಲ್ಲ ಏನು ಯೋಚನೆ ಮಾಡ್ತಾಯಿದ್ದೀರಾ ಅಂತ ಗೊತ್ತು ನನಗೆ. ಏನಂತ ಇಲ್ಲ, ಏನಪ್ಪ ಇದು ಈ ಚಾನಲಲ್ಲಿ ಯಾವಾಗಲೂ ಬರೀ ಶಾರ್ಟ್ಸ್ ಮಾತ್ರ ಬರ್ತಾಯಿತ್ತು, ಇವತ್ತೇನಿದು ವಿಡಿಯೋ ಬಂದುಬಿಟ್ಟಿದೆಯಲ್ಲ, ಇದು ನಿಜವಾಗ್ಲೂ ವಿಡಿಯೋನಾ ಅಥವಾ ಶಾರ್ಟ್ಸಾ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಅಲ್ವಾ? ಹೌದು, ನಿಜ, ನೀವು ಯೋಚನೆ ಮಾಡ್ತಾ ಇರೋದು. ಇಲ್ಲಿವರೆಗೂ ನಾವು ಬರೀ ಶಾರ್ಟ್ಸ್ ಮಾತ್ರ ಆಗ್ತಾಯಿದ್ವು. ಆ್ಯಕ್ಚುಲಿ ನಮ್ಮ ಚಾನಲ್ ಓಪನ್ ಆಗಿ ಒಂದು ಮಂತ್ ಆಗ್ತಾ ಬರ್ತಾಯಿದೆ, ಬಟ್ ಇಲ್ಲಿವರೆಗೂ ಒಂದೂ ವಿಡಿಯೋ ಕೂಡ ಹಾಕಿರಲಿಲ್ಲ, ಬರೀ ಶಾರ್ಟ್ಸ್ ಮಾತ್ರ ಆಗ್ತಾಯಿದ್ದು. ಬಟ್ ರೀಸನ್ ಏನಂದರೆ, ನಮ್ಗೆ ಹೇಗೆ ವಿಡಿಯೋ ಮಾಡಬೇಕು, ಅದಕ್ಕೆ ಯಾವ ರೀತಿ ವಾಯ್ಸ್ ಕೊಡಬೇಕು, ಯಾರು ಮಾತಾಡಬೇಕು, ಇದೆಲ್ಲ ತುಂಬ ಡೌಟ್ಸ್ ಇತ್ತು. ಮತ್ತು ಇನ್ನು ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ವಿಡಿಯೋ ಹಾಕೋಕ್ಕೆ ಬರ್ತಾ ಇರಲಿಲ್ಲ, ಹಾಗಾಗಿ ವಿಡಿಯೋ ಹಾಕಿರಲಿಲ್ಲ. ಮತ್ತು ಇದು ಇಲ್ಲ, ಎಷ್ಟು ದಿನ ಹೀಗೆ ತಳ್ಕೊಂಡು ಹೋಗೋದು, ವಿಡಿಯೋ ಹಾಕೋಣ ಅಂತ ಡಿಸೈಡ್ ಮಾಡಿ ಫಸ್ಟ್ ಸ್ಟೆಪ್ ಇಟ್ಟಿದ್ದೀವಿ. ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ನಿಮ್ಮ ಮುಂದೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಹಾಗೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಚಾನಲ್ ಹೆಸರು ಬಂದು ಲವೇಬಲ್ ಲಿಶು ಮೀಡಿಯಾ ಅಂತ. ಅಂದರೆ ನಮ್ಮ ಮಗ ಲಿಶಾಂತ್ ಅಂತ, ಅವನ ಹೆಸರಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ಈ ಚಾನಲ್ನ ಉದ್ದೇಶ ಬಂದು ಸಿಂಪಲ್, ಏನಂದರೆ ನಮ್ಮ ಮಗನ ಒಳ್ಳೊಳ್ಳೆ ಏನೇನು ಮೂಮೆಂಟ್ಸ್ ಇದೆ ಅದೆಲ್ಲನೂ ಒಂದು ಕಡೆ ಸ್ಟೋರ್ ಮಾಡಿಡೋಣ ಅಂತ ಒಂದು. ಮತ್ತು ಇವನು ಹುಟ್ಟಾದ್ಮೇಲಿಂದ ನಾವೇನೇನು ತಿಳ್ಕೊಂಡಿದ್ದೀವಿ ಮಕ್ಕಳ ವಿಚಾರದಲ್ಲಿ, ಮಗು ವಿಚಾರದಲ್ಲಿ, ಅದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಅಂಥ ಎಲ್ಲ ಥರ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ. ಅಂದರೆ ಅದರಿಂದ ಕೆಲವ್ರಿಗೆ, ಹೊಸದಾಗಿ ಮಕ್ಕಳು ಆಗಿರೋರಿಗೆ ಅಥವಾ ಮಕ್ಕಳು ಮಾಡ್ಕೊಳ್ತಿರೋರಿಗೆ, ಅಥವಾ ಸಿಂಗಲ್ ಪೇರೆಂಟ್ ಇರೋವಂಥವ್ರಿಗೆ, ಬರೀ ಗಂಡ ಹೆಂಡತಿ ಮನೇಲಿ ಇರೋವಂಥವ್ರು, ಮಕ್ಕಳನ್ನ ಪ್ರೀತಿಯಿಂದ ಮಕ್ಕಳು ಮಾಡ್ಕೋಬೇಕಂತ ಮಾಡಿಕೊಂಡು ಇವಾಗ ಮಕ್ಕಳಾದಮೇಲೆ ಮಕ್ಕಳನ್ನ ನೋಡ್ಕೊಳಕ್ಕಾಗದೆ ತುಂಬ ಒದ್ದಾಡ್ತಾ ಇರ್ತಾರೆ. ಯಾಕಂದರೆ ನಾವು ಮಗು ಅಂತ ಹೇಳಿ ತುಂಬ ವರ್ಷ ಆದಮೇಲೆ ಮಗ ಹುಟ್ಟಿದ ತುಂಬ ಖುಷಿ ಇತ್ತು. ಬಟ್ ನಮಗೆ ಮಗು ನೋಡ್ಕೊಳ್ಳೋದು ಎಕ್ಸ್ಪೀರಿಯೆನ್ಸ್ ಇಲ್ಲದೇ, ಅಂದರೆ ಪ್ರಾಪರಾಗಿ ಒಂದು ಮಗು ಹುಟ್ಟಿದಾಗ ಯಾವ ರೀತಿ ನೋಡ್ಕೋಬೇಕು ಅದು ನಮಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇರೋ ಕಾರಣ ನಮ್ಗೆ ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ. ಸೊ ಅದೆಲ್ಲ ನಾವು ನೋಡಿರೋದ್ರಿಂದ ಆ ವಿಚಾರಗಳನ್ನ ಇಟ್ಕೊಂಡು ನಾವು ಈ ವಿಡಿಯೋಸ್ ಅಂತ ಆಗ್ಬೋದು ಅಥವಾ ಶಾರ್ಟ್ಸ್ ಅಂತ ಅದನ್ನು ಶೇರ್ ಮಾಡ್ತಾ ಹೋದರೆ ಕೆಲವರಿಗೆ ಅದರಿಂದ ಅನುಕೂಲ ಆಗ್ಬೋದು ಅಂತ ಒಂದು. ಮತ್ತು ನಮ್ಮ ಮಗನ ಬಗ್ಗೆ ಏನಾದರೂ ಯಾರಿಗಾರೋ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಅವನ ಬಗ್ಗೆ, ಸೊ ಅವ್ರಿಗೂ ತಿಳ್ಕೊಳ್ಳಿ ಅನ್ನೋ ಸಿಂಪಲ್ ವಿಚಾರಕ್ಕೆ ಈ ಚಾನಲ್ನ ಓಪನ್ ಮಾಡಿರೋದು. ಬಟ್ ಇದು ಸಿಂಪಲ್ಲಾಗಿರ್ಬೋದು, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ವೀಡಿಯೋಸ್ಗಳನ್ನ ನೋಡ್ತಾ ಹೋದರೆ ಗೊತ್ತಾಗುತ್ತೆ, ನಮ್ಮ ಸಣ್ಣ ಸಣ್ಣ ವಿಷಯಗಳು ಕೆಲವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಏನಂದರೆ ಮೇನ್ ಪಾರ್ಟ್ ಬಂದು ನನ್ನ ಮಗನ ಫ್ಯೂಚರ್ಗೆ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಇಂಟೆನ್ಷನ್ನು, ಮತ್ತು ನಮಗೆ ಗೊತ್ತಿರೋಂಥ ವಿಚಾರಗಳನ್ನ ಶೇರ್ ಮಾಡೋದ್ರಿಂದ ಕೆಲವ್ರಿಗೆ ಯೂಸ್ ಆಗ್ಬೋದು ಅಂತ. ಸೊ ಇದೆರಡೇ ಮ್ಯಾಟ್ರು, ಮತ್ತೇನಿಲ್ಲ. ಸೊ ಬನ್ನಿ, ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಮ್ಮ ಚಾನಲಲ್ಲಿ ಯಾವ್ಯಾವ ರೀತಿ ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ ಹಾಕ್ತೀವಿ ಅಂಥೇಳಿ. ಸೊ ಅದು ತುಂಬ ಟೈಮ್ ತೊಗೊಂಡು ನಾನೇನು ವೀಡಿಯೋಸ್ಗಳನ್ನೂ ಹಾಕಲ್ಲ. ಸೊ ತುಂಬ ಕಡಿಮೆ ಟೈಮಲ್ಲಿ ವೀಡಿಯೋಸ್ ಹಾಕ್ತೀನಿ. ಸೊ ನಿಮ್ಗೆ ಯಾರಿಗೂ ಬೋರ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೋಡ್ತಾಯಿರಿ. ಯಾವಾಗೆಲ್ಲ ಫ್ರೀ ಟೈಮ್ ಸಿಗುತ್ತೆ ನಿಮ್ಮ ಟೈಮ್ನ ಕೊಟ್ಟು ನಮ್ಮ ಚಾನಲ್ ನೋಡಿ ಅಂತ ನಾನು ಕೇಳ್ಕೊಳ್ಳಲ್ಲ. ನೀವು ಯಾವಾಗ ಫ್ರೀ ಇರ್ತೀರ ಆವಾಗಲೇ ನಮ್ಮ ಚಾನಲ್ನ ನೋಡಿ. ಇಷ್ಟ ಆಗುತ್ತೆ ಖಂಡಿತ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗ್ತಿಲ್ವಾ, ದಯವಿಟ್ಟು ಕಮೆಂಟ್ ಮಾಡಿ, ಏನು ಇಷ್ಟ ಆಗ್ತಿಲ್ಲ, ಏನೇನು ಚೇಂಜಸ್ ಮಾಡ್ಕೋಬೇಕು, ನಾವು ಯಾವ ರೀತಿ ಇಂಪ್ರೂವ್ ಆಗಬೇಕು, ನಮ್ಮ ಮಾತಾಗ್ಬೋದು ಅಥವಾ ನಮ್ಮ ಕಂಟೆಂಟ್ ಆಗ್ಬೋದು, ಏನೇ ವಿಚಾರಗಳಿದ್ರೂ ಇಂಪ್ರೂವ್ ಮಾಡ್ಕೊಳ್ಳೋಂಥದ್ದಿದ್ರು ದಯವಿಟ್ಟು ಹೇಳಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ಏನೇನೆಲ್ಲ ಹೇಳಬೇಕಿತ್ತು ಅದನ್ನೆಲ್ಲ ಹೇಳಾಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೂ ವೀಡಿಯೋನ ಹೇಳ್ಕೊಂಡು ಹೋದರೆ ಚೆನ್ನಾಗಿ ಕಾಣಿಸೋಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ, ನೆಕ್ಸ್ಟ್ ನಾಳೆಯಿಂದ ಹೊಸ ಕಂಟೆಂಟ್ ಜೊತೆಗೆ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ನೋಡಿ. ಮತ್ತು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ, ಬಾಯ್. ಆ್ಯಂಡ್ ಮತ್ತೆ ಸಿಗೋಣ ನಾಳೆ. ಬಾಯ್.